ಈಗ ಎಲ್ಲರನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ದರ್ಶನ್ಗೆ ಆಪರೇಷನ್ ನಡೆಯುತ್ತಾ ಇಲ್ವಾ? ತೀವ್ರ ಬೆನ್ನುನೋವಿಂದ ನರಳುತ್ತಾ ಇರುವ ದರ್ಶನ್ 45 ದಿನಗಳ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದೇ ಆಪರೇಷನ್ಗಾಗಿ. ಈ ಹಿಂದೆ ಲಾಯರ್ ಹೇಳಿದರು ಆಪರೇಷನ್ ಮಾಡದಿದ್ದರೆ ಲಕ್ಕ ಹೊಡೆದು ಬಿಡುತ್ತೆ ಅಂತ ಹೇಳಿದರು. ಆದರೆ ಇಲ್ಲಿ ತನಕ ಆಪರೇಷನ್ ಆಗಿಲ್ಲ. ಕಳೆದ ಬುಧವಾರವೇ ಆಪರೇಷನ್ ಎನ್ನಲಾಗಿತ್ತು. ಈಗ ಆಪರೇಷನ್ ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಸೋಮವಾರ BGS ಆಸ್ಪತ್ರೆಯಿಂದ ಹೊರಬರುವ ಸಾಧ್ಯತೆ ಇದೆ. ಈಗ ಆಪರೇಷನ್ ಆಗತ್ತಾ ಇಲ್ವಾ? ಆದರೆ ಕೋರ್ಟ್ ಏನು ಮಾಡಿ ಅಂತ ಹೇಳಲ್ಲ. ಕೋರ್ಟಿಗೆ ನೀವು ಈಗ ವರದಿ ಕೊಡಬೇಕು ಅಂತಿಲ್ಲ. ನೀವು ಮಾಡಿ ಬಿಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೋರ್ಟ್ ಜಾಮೀನು ಕೊಟ್ಟಾಗಿದೆ. ಮಧ್ಯಂತರ ಜಾಮೀನು ಯಾಕೆ ಕೊಟ್ಟರು ಅಂತಂದರೆ ಮಾಡಲೇಬೇಕು ಅಂತ ಅರ್ಥ ಆಯ್ತಲ್ಲ ನಿಮಗೆ. 45 ದಿನದೊಳಗಾಗಿ ಮಾಡಲೇಬೇಕು, ನೀವು 1 ವಾರದಲ್ಲಿ ನನಗೆ ಮಾಹಿತಿ ಕೊಡಬೇಕು, ಹೀಗೆಲ್ಲ ಇತ್ತು. ಆಮೇಲೆ BP ಜಾಸ್ತಿ ಆಗಿದೆ, ನಾರ್ಮಲ್ ಆಗಿದೆ, BP ಆಗಿಲ್ಲ, ಡಾಕ್ಟರ್ ರೆಡಿ ಆಗಿಲ್ಲ, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಕೊನೆಗೆ ಇಲ್ಲ, ಮಧ್ಯಂತರ ಜಾಮೀನು ಮುಗಿಯುವಂಥ ದಿವಸಕ್ಕೆ ಆಪರೇಷನ್ ಆಗುತ್ತೆ. ಮತ್ತು ಆಪರೇಷನ್ ಆಗಿಲ್ಲ. ಹಾಗಿದ್ರೆ ಈಗ ನೋಡಿ, ಈಗ ಕೋರ್ಟ್ ಅದನ್ನು ಏನು ಮಾಡಲ್ಲ, ಅದು ಬೇರೆ ವಿಚಾರ. ಪ್ರಶ್ನೆ ಉದ್ಭವ ಆಗೋದು, ಹಾಗಿದ್ರೆ ಈ ಥರ ಏನೂ ಆಗದೆ ಕೋರ್ಟ್ಗೆ ಈ ಥರ ಸುಳ್ಳು ಹೇಳಿದರೆ ಓಕೆನಾ? ಐ ಡೋಂಟ್ ನೋ. ನಾಳೆ ಎಲ್ಲರೂ ಹಿಂಗೆ ಮಾಡ್ಬೋದಾ? ಐ ಡೋಂಟ್ ನೋ. ಓಕೆ, ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, ನಿಮ್ಮ ಅಪ್ಡೇಟ್ ಏನು? ಜಯಪ್ರಕಾಶ್, ಈಗಾಗಲೇ ನಿಜಕ್ಕೂ ಕೂಡ ಈ ಒಂದು ಪ್ರಶ್ನೆ ಸಾಕಷ್ಟು ದಿನಗಳಿಂದ ಮೂಡ್ತಿದೆ. ಯಾಕಂದ್ರೆ ಮಧ್ಯಂತರ ಜಾಮೀನನ್ನು ನೀಡಿರುವಂಥ ಆ ಒಂದು ವಿಚಾರವೇ ಇಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ, ಅದರಲ್ಲೂ ಕೂಡ ಬಳ್ಳಾರಿ ವೈದ್ಯರು ನೀಡಿರುವಂಥ ಒಂದು ರಿಪೋರ್ಟ್ನಲ್ಲಿ ಏನಿತ್ತು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ CV ನಾಗೇಶ್ ಅವರು, ಅವರಿಗೆ ಇಮಿಡಿಯೇಟ್ಲಿ ಸರ್ಜರಿ ಮಾಡಿಸ್ಬೇಕು, ಇಲ್ಲಾಂದರೆ ಅವರಿಗೆ ಲಕ್ವ ಹೊಡೆಯುತ್ತೆ, ಇಲ್ಲವಾದರೆ ಅವರ ಒಂದು ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಅವರೊಬ್ಬರು ಹೀರೋ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆರೋಗ್ಯ ವಿಚಾರದಲ್ಲಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಹೀಗಾಗಿ ಅವರಿಗೆ ಮಧ್ಯಂತರ ಜಾಮೀನು ಕೊಡಬೇಕು ಅಂತೇಳಿ ಮನವಿ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ರಿಪೋರ್ಟನ್ನು ಇಟ್ಕೊಂಡು ಹೈಕೋರ್ಟ್ ಒಂದಷ್ಟು ಸೂಚನೆಗಳನ್ನು ನೀಡಿ 42 ದಿನಗಳಲ್ಲಿಯೇ ಅವರಿಗೆ ಸರ್ಜರಿ ಮಾಡಿಸ್ಬೇಕು ಅಂತೇಳಿ ಒಂದು ಖಡಕ್ ಸೂಚನೆ ಕೊಟ್ಟಿರುತ್ತೆ. ಒಂದು ಹೈಕೋರ್ಟ್ ಆದೇಶ ಅನ್ನುವಂಥದ್ದಾದರೆ ಅದಕ್ಕೆ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗಂತ ಅನ್ನುವಂಥದ್ದು ಎಲ್ಲರಿಗೂ ಇರುವಂಥ ಮೆಸೇಜ್. ಯಾಕಂದರೆ ನ್ಯಾಯಾಲಯದ ಮುಂದೆ ಬೇರೆ ಏನೂ ಇಲ್ಲ. ಆದರೆ ದರ್ಶನ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯಾಲಯಕ್ಕೆ ಎಲ್ಲೋ ಒಂದು ಕಡೆ ಇವರು ಸುಳ್ಳು ಹೇಳಿದ್ರು ಅನ್ನುವಂಥ ಅನುಮಾನಗಳು ಕೂಡ ಸಾಕಷ್ಟು ಮೂಡಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಒಂದು ಮಧ್ಯಂತರ ಆದೇಶವನ್ನು ರದ್ದು ಮಾಡಬೇಕಂತೇಳಿ ತನಿಖಾ ತಂಡ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಈಗ ರೆಗ್ಯುಲರ್ ಬೇಲ್ ಕೂಡ ಆದೇಶ ಆಗಿದೆ. ಹಾಗಾದರೆ ಮಧ್ಯಂತರ ಜಾಮೀನಿನ ಆದೇಶಕ್ಕೆ, ಹೈಕೋರ್ಟ್ ಮಾಡಿದ್ದಂಥ ಆದೇಶಕ್ಕೆ ಏನಾಯಿತು? ಅದಕ್ಕೆ ಹಾಗಾದರೆ ನೀವು ಕೇಳಿದ ಹಾಗೆ ಬೆಲೆನೇ ಇಲ್ವಾ? ನಾಳೆ ಬೇರೆ ಕೊಲೆ ಆರೋಪಿಯು ಕೂಡ ಈ ಒಂದು ರೀಸನ್ ಇಟ್ಕೊಂಡು, ಈ ಒಂದು ಆದೇಶವನ್ನು ಇಟ್ಕೊಂಡು ಕಾಪಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕಲಾಗಿದೆ. ಆ ಷರತ್ತುಗಳನ್ನು ಕೆಳಹಂತದ ಅಂದರೆ ಸೆಷನ್ಸ್ ಕೋರ್ಟ್ನಲ್ಲಿ ಇದರ ಟ್ರಯಲ್ ನಡೆಯೋದ್ರಿಂದ ಅಲ್ಲಿ ಹೋಗಿ ಇವುಗಳನ್ನು ಪೂರೈಸಿದ ಬಳಿಕವೇ ಅವರು ಅಧಿಕೃತವಾಗಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಆಗುವಂಥದ್ದು. ಅದು ಪೂರೈಕೆ ಆಗಬೇಕು. ಸೆಷನ್ಸ್ ಕೋರ್ಟ್ಗೆ ಹೋಗಿ ಏನು 1 ಲಕ್ಷ ಬಾಂಡ್ ಕೇಳಿದ್ದಾರೆ, ಬಾಂಡನ್ನು ಕೊಡಬೇಕು, ಜೊತೆಗೆ 2 ಶ್ಯೂರಿಟಿಯನ್ನು ಕೊಡಬೇಕು. ಈ ಒಂದು ಪ್ರಕ್ರಿಯೆ ಮುಗಿದ ನಂತರವೇ ಅವರು ಅಧಿಕೃತವಾಗಿ ಜಾಮೀನನ್ನು ಪಡೆದುಕೊಂಡ್ರು ಅಂತ ಆಗುವಂಥದ್ದು. ಬಹುತೇಕ ಅದು ಮುಗಿಯೋವರೆಗೂ ದರ್ಶನ್ BGS ಆಸ್ಪತ್ರೆಯಿಂದ ಹೊರಗಡೆ ಬರೋದು ಬಹುತೇಕ ಡೌಟ್. ಯಾಕಂತಂದರೆ ಅವರಿಗಾಗಲೇ ಮಧ್ಯಂತರ ಜಾಮೀನು ಮೇಲೆ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಷರತ್ತುಗಳು ಪೂರೈಸದೆ ಅವರು ಹೊರಗಡೆ ಬರೋ ಸಾಧ್ಯತೆ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಹೀಗಾಗಿ ಏನು ನಾಳೆ ಸೆಕೆಂಡ್ ಸ್ಯಾಟರ್ಡೆ ಕೋರ್ಟ್ ಇಲ್ಲ ಅಂತಂದರೆ ಸೋಮವಾರದವರೆಗೂ ದರ್ಶನ್ BGS ಅಲ್ಲೇ ಇರುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಏನು 12 ಆರೋಪಿಗಳಿಗೆ, ಇವತ್ತು 7 ಆರೋಪಿಗಳಿಗೆ ಜಾಮೀನಾಗಿದ್ದು ಸೇರಿ ಒಟ್ಟು 12 ಆರೋಪಿಗಳಿಗೆ ಜಾಮೀನಾಗಿರ್ತಕ್ಕಂಥದ್ದು. ಇದರಲ್ಲಿ ಉಳಿದ 5 ಆರೋಪಿಗಳಿಗೆ ಜಾಮೀನು ಯಾಕಾಗಿಲ್ಲ ಅಂದರೆ, ಏನು ಸೆಷನ್ಸ್ ಕೋರ್ಟ್ನಲ್ಲಿ ಇವರ ಜಾಮೀನುಗಳು ಅರ್ಜಿ ವಜಾ ಆಗಿತ್ತು, ಅದಾದ ಬಳಿಕ ಇವರು ಇನ್ನೂ ಹೈಕೋರ್ಟ್ಗೆ ಅರ್ಜಿ ಹಾಕಿಲ್ಲ. ಇದರಲ್ಲಿ ವಿನಯ್ ಏನಿದ್ದಾನೆ ಈತ ಅರ್ಜಿ ಹಾಕಿದ್ರು. ನನಗೆ ಅದರ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿಗೆ ಸದ್ಯಕ್ಕಿಲ್ಲ ನನಗೆ. ಯಾಕಂದರೆ ಆಲ್ರೆಡಿ 7 ಜನರಿಗೆ ಆಗಿರೋ ಕಾರಣಕ್ಕಾಗಿ ನನ್ನ ಮತ್ತು ಇಡೀ ರಾಜ್ಯದ ಜನರ ಒಂದೇ ಒಂದು ಪ್ರಶ್ನೆ, ಬೆನ್ನು ನೋವು, ಫಿಸಿಯೋಥೆರಪಿ ಅಥವಾ ಆಪರೇಷನ್ ಅನ್ನೋ ಕಾರಣಕ್ಕಾಗಿ 45 ದಿನಗಳ ಕಾಲ ಬೇಲ್ ಪಡೆದು ಹೊರಗೆ ಬರ್ತಾರೆ. ಈಗ ನಾಳೆ ಅವ್ರಿಗೇನೂ ಇರಲಿಲ್ಲ, ಬೆನ್ನು ನೋವು ಇರಲಿಲ್ಲ, ಫಿಸಿಯೋಥೆರಪಿ ಬೇಡ, ಆಪರೇಷನ್ ಬೇಡ ಅಂತ ಹೇಳಿದಾಗ ಈ ಹಿಂದೆ ಇವರು ಕೋರ್ಟ್ಗೆ ಸುಳ್ಳು ಹೇಳಿದರು ಅಂತ ಏನೂ ಇಲ್ವಾ? ಹಾಗೆ ಸುಳ್ಳು ಹೇಳ್ಕೊಂಡು ಬಂದುಬಿಡ್ಬೋದಾ? ನನ್ನ ಪ್ರಶ್ನೆ. ಆಪರೇಷನ್ ಆದರೆ ಬೇರೆ, ಆಗದೇ ಇದ್ದರೆ
ಜಯಪ್ರಕಾಶ್, ಇವತ್ತು ಈ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ಆದೇಶ ಏನಿದೆ, ಇದು ಪ್ರತಿ ಮರ್ಡರ್ ಕೇಸಲ್ಲೂ ಸೈಟೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರೌಂಡ್ಸು, ಇಲ್ಲಿ ಈಗ ನಾನು ಏನು ಒಂದು 60 ಪುಟಗಳ ಜಾಸ್ತಿ ಒಂದು ಆದೇಶವನ್ನು ಬರೆಸಲಾಗಿದೆ, ಅದನ್ನು ಓದ್ತಾ ಇರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಕೋರ್ಟ್ ಗಣನೆಗೆ ತೆಗೆದುಕೊಂಡಿದೆ ಅನ್ನೋದರಲ್ಲಿ ಕೆಲವೊಂದು ವಿಚಾರಗಳಿದ್ವು. ಅದರಲ್ಲಿ ಏನಂತಂದರೆ ಏನು ಈ ಆರೋಪಿಗಳಿಗೆಲ್ಲರಿಗೂ ಈ ಒಂದು ಸಮಾಜದಲ್ಲಿ ಒಂದು ಡೀಪ್ ರೂಟ್ಸ್ ಇದೆ, ಅಂದರೆ ಎಲ್ಲರೂ ಸಹ ಅವ್ರಿಗೆ ಸಂಬಂಧಗಳಿದ್ದಾವೆ, ಅವ್ರು ಇಲ್ಲೇ ವ್ಯವಹಾರಗಳಿದ್ದಾವೆ, ಇವ್ರು ಎಲ್ಲೂ ಹೋಗಲ್ಲ, ಕಳೆದ 6 ತಿಂಗಳಿಂದ ಜೈಲಲ್ಲಿದ್ದಾರೆ. ಹೀಗಾಗಿ ಜಾಮೀನಿಗೆ ಬೇಕಾಗಿರ್ತಕ್ಕಂಥ ಮ್ಯಾಂಡೇಟ್ರಿ ಅವಶ್ಯಕತೆಗಳು ಏನಿದ್ದಾವೆ, ಅಂದರೆ ಆರೋಪಿಗಳು ಎಲ್ಲೂ ಹೋಗ್ಬಾರ್ದು ಅನ್ನೋ ರೀತಿ ಇರಬೇಕು, ಜೊತೆಗೆ ಇಲ್ಲೇ ಇರ್ತಾರೆ ಅನ್ನೋದಕ್ಕೆ ಇದಿರಬೇಕು, ಜೊತೆಗೆ ಈ ಜಾಮೀನು ಅನ್ನೋದು ಒಬ್ಬ ಆರೋಪಿಯ ಹಕ್ಕು ಅನ್ನೋ ರೀತಿ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಆದರೆ ಇದು ಈ ಒಂದು ಸೈಟೇಷನ್ ಎಲ್ಲ ಮರ್ಡರ್ ಕೇಸಲ್ಲೂ ಎಲ್ಲ ಆರೋಪಿಗಳಿಗೂ ಅನ್ವಯ ಆಗುತ್ತಲ್ಲ, ಅಥವಾ ಎಲ್ಲ ಆರೋಪಿಗಳ ಪರ ವಕೀಲರು ಮುಂದಿಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದು ಹೈಕೋರ್ಟ್ ಅದೇ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಂಡು ಜಾಮೀನು ಕೊಟ್ಟಿದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇರ್ತಕ್ಕಂಥ ಏಕೈಕ ಅವಕಾಶ ಅಂದರೆ ಪ್ರಾಸಿಕ್ಯೂಷನ್ ವತಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಿ, ಇಲ್ಲ ಇದರಲ್ಲಿ ಈ ರೀತಿ ಆಗ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲೇ ಪ್ರಶ್ನೆ ಮಾಡಬೇಕು ವಿನಃ ಬಿಟ್ಟರೆ ಇನ್ನು ಯಾರು ಇಲ್ಲಿ ಕೂತ್ಕೊಂಡು ಅಥವಾ ನ್ಯಾಯಾಲಯವನ್ನು ಪ್ರಶ್ನೆ ಮಾಡುವಂಥದ್ದು ಅಥವಾ ಮತ್ತೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಸಿಕ್ಯೂಷನರು ಸರ್ಕಾರ ಮುಂದಾಲೋಚನೆ ಮಾಡಿ ಅಥವಾ ಮನಸ್ಸು ಮಾಡಿ ಈಗ ಅಲ್ಲ, ಒಂದು ಕನ್ಕ್ಲೂಷನ್ಗೆ ಅಂದರೆ ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ಮತ್ತೊಂದು, ಈಗ ನೀವು ಹೇಳಿದ್ರಿ ಒಂದು ಆದೇಶ ಪ್ರೆಸಿಡೆಂಟ್ ಆಗಿಬಿಡುತ್ತೆ ಅಂತ, ಮುಂದೆ ಅದು ಜಮ್ಮು ಕಾಶ್ಮೀರದಲ್ಲೂ ಆಗ್ಬೋದು, ಅಸ್ಸಾಂನಲ್ಲೂ ಆಗ್ಬೋದು, ಮಹಾರಾಷ್ಟ್ರದಲ್ಲೂ ಆಗ್ಬೋದು. ಇಂಥದೇ ಒಂದು ಕೇಸ್ ನಾಳೆ ಬಂದಾಗ ಹೊಡೆದ್ರಂತೆ, ಬಡಿದ್ರಂತೆ, ಮತ್ತೊಂದು ಆಯ್ತಂತೆ, ಹೆಣ ಬಿಸಾಕಿದ್ರಂತೆ, ಸಾಕ್ಷ್ಯನಾಶ ಮಾಡಿದ್ರಂತೆ, ಇಂಥದ್ದಾದಾಗ ನಾಳೆ ಇಂಥ ಘಟನೆಗಳಾದಾಗ ದರ್ಶನ್ ಕೇಸಲ್ಲಿ ಇಂಥದೇ ಆಗಿತ್ತು, ಅವರಿಗೆ ಜಾಮೀನು ಸಿಕ್ಕಿದೆ, ನೀವು ಕೂಡ ಕೊಡಿ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಕೇಳೋದಕ್ಕೆ ಒಂದು ಈಸಿ ವೇ ಆಯಿತಾ? ಖಂಡಿತವಾಗ್ಲೂ ಆಗುತ್ತೆ ಜಯಪ್ರಕಾಶ್. ಯಾಕಂತಂದ್ರೆ ಈಗ ಹೈಕೋರ್ಟ್ನಲ್ಲಿ ವಾದ ನಡೀತಾ ಇರಬೇಕಾದ್ರೆ ದರ್ಶನ್ ಕೇಸಲ್ಲಿ ಎಷ್ಟೋ ಕೇಸ್ಗಳ ಸೈಟೇಷನ್ಗಳನ್ನ ಅಲಹಾಬಾದ್ ಕೋರ್ಟ್ ಇರ್ಬೋದು ಅಥವಾ ಜಮ್ಮು ಕಾಶ್ಮೀರ ಕೋರ್ಟ್ ಇರ್ಬೋದು, ಗುಜರಾತ್ ಕೋರ್ಟ್ ಇರ್ಬೋದು, ಎಲ್ಲ ಸೈಟೇಷನ್ಗಳನ್ನು ಯಾವ ರೀತಿ ಹೇಳ್ತಾ ಇದ್ರು ಅದೇ ರೀತಿ ದರ್ಶನ್ ಕೇಸಲ್ಲಿ ಕರ್ನಾಟಕ ಹೈಕೋರ್ಟ್ ಇಂತಹದೊಂದು ತೀರ್ಪನ್ನು ಕೊಟ್ಟಿದೆ, ನೀವು ಯಾಕೆ ಜಾಮೀನು ಕೊಡೋದಕ್ಕೆ ಆಗ್ತಾ ಇಲ್ಲ, ಅದೇ ಸಿಮಿಲರ್ ಘಟನೆ ಅಂತೇಳಿ ದೇಶಾದ್ಯಂತ ಇರುವ ಎಲ್ಲ ಕೋರ್ಟ್ಗಳಲ್ಲೂ ಈ ಒಂದು ಆದೇಶ ಉಲ್ಲೇಖ ಆಗುತ್ತೆ. ಮತ್ತು ಅದನ್ನು ಆ ಹಂತದಲ್ಲಿ ಆ ನ್ಯಾಯಾಲಯಗಳು ಯಾವ ರೀತಿ ವಿವೇಚನೆಗೆ ತೆಗೆದುಕೊಳ್ತವೆ ಅನ್ನೋದ್ರ ಮೇಲೆ ಅವ್ರಿಗೆ ಜಾಮೀನು ಕೊಡಬೇಕೋ ಇಲ್ಲ ಅನ್ನೋದು ಡಿಸೈಡ್ ಆಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್ ವೀಕ್ಷಕರೇ, ಈಗ ಜಾಮೀನು ಸಿಕ್ಕಿದೆ, ಬೇರೆ ಬೇರೆ ಅಂದರೆ ಕೋರ್ಟ್ ಕೂಡ ಅದನ್ನು ಮಾನ್ಯ ಮಾಡುತ್ತೆ. ಕೋರ್ಟ್ನ ಆದೇಶ ಅಂತಿಮ ಆಗಿರುತ್ತೆ, ಯಾವತ್ತು ಕೂಡ ಅದನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಕೋರ್ಟ್ ಕೊಟ್ಟಂಥ ಆದೇಶ ಈಗ ಸಾಧಾರಣವಾಗಿ ನಾವು ಪಾಲಿಟಿಕಲ್ ವಿಚಾರಕ್ಕೆ ಬರೋಣ. ಈ ಹಿಂದೆ SR ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರ ತಂದೆ, ಅವರ ಒಂದು ಪ್ರಕರಣ ಬಂದಿತ್ತು. ಅಂದರೆ MLAಗಳು, ನನ್ನ ಬಳಿ ಇಷ್ಟು ಜನ MLA ಇದ್ದಾರೆ ಅಂತೇಳಿ ಅವರು ರಾಜಭವನದ ಮುಂದೆ ಪೇರೇಡ್ ಮಾಡಿದರು. ರಾಜಭವನದ ಮುಂದೆ ಅವತ್ತು ಏನೆಲ್ಲ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಆದೇಶ ಕೊಡ್ತು, ಯಾವುದೇ ಕಾರಣಕ್ಕೂ ಕೂಡ ರಾಜಭವನದ ಮುಂದೆ ಪೇರೇಡ್ ಮಾಡುವಂಗಿಲ್ಲ, ಅದರದ್ದು ಎಲ್ಲ ಅಧಿಕಾರ ಇರೋದು ಸ್ಪೀಕರ್ಗೆ ಅಂತ. ಅದು ಒಂದು ರೂಲ್ ಆಗಿಬಿಡುತ್ತೆ. ರೂಲ್ಸ್ ಬರದೇ ಆಗಬೇಕು ಅಂತಿಲ್ಲ. ಈ ಸಂದರ್ಭದಲ್ಲಿ ಇಂಥ ಒಂದು ಘಟನಾವಳಿಯಲ್ಲಿ ಜಡ್ಜ್ಮೆಂಟ್ ಈ ಥರ ಬಂದಿದೆ ಅನ್ನೋದು ಮತ್ತೊಬ್ಬರಿಗೂ ಕೂಡ ಆಗತ್ತೆ. ಈಗ ನಾವು ಹೇಳ್ತೀವಲ್ವ, ಬೊಮ್ಮಾಯಿ ಜಡ್ಜ್ಮೆಂಟ್, ನಾನು ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತೇನೆ, ಯಾವನಿಗೆ ಬೇಕು ರಾಜ್ಯಪಾಲರ, ಹಂಗೆ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ? ಅವತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಬರುತ್ತೆ. ದರ್ಶನ್ ವಿಚಾರದಲ್ಲೂ ಹಂಗೆ ಬರುತ್ತೆ. ನಾಳೆ ಬೇರೆ ಏನಾದರೂ ಇಂಥ ಘಟನಾವಳಿಗೆ ಇಲ್ಲಪ್ಪ ಸಿಗತ್ತೆ, ದರ್ಶನ್ ವಿಚಾರದಲ್ಲಿ ಸಿಗತ್ತೆ ಅಂತೇಳಿ ನೋಡೋಣ ಯಾವ ರೀತಿ ಚರ್ಚೆಗಳಾಗ್ಬೋದು ಇದರ ಬಗ್ಗೆ ಗೊತ್ತಿಲ್ಲ ನನಗೆ.